ಗೆಳೆಯರೇ ನಮಸ್ಕಾರ, ಹೇಗಿದ್ದೀರಿ ಎಲ್ಲರೂ? ಗೆಳೆಯರೇ, ಈಗ ನಾನು ಹೇಳೋದಕ್ಕೆ ಹೊರಟಿರ್ತಕ್ಕಂಥ ವಿಷಯ ತುಂಗಭದ್ರಾ ಅಣೆಕಟ್ಟು. ಈ ಒಂದು ತುಂಗಭದ್ರಾ ಏನಿದೆ, ಈ ನದಿ ಈ ಒಂದು ಏನು ಕಳಸ, ಹಾಗೆಯೇ ಬಹಳಷ್ಟು ಮಂತ್ರಾಲಯ, ಈ ರೀತಿಯಾದಂತಹ ಕೆಲವೊಂದು ಪುಣ್ಯಕ್ಷೇತ್ರಗಳನ್ನು ದಾಟಿಕೊಂಡು ಹೋಗುವಂತಹ ಒಂದು ನದಿ. ಹಾಗಾಗಿ ಇದಕ್ಕೆ ಬಹಳಷ್ಟು ಮಹತ್ವ ಕೂಡ ಇದೆ. ಹಾಗೆಯೇ ಈ ಒಂದು ತುಂಗಭದ್ರಾ ಅಣೆಕಟ್ಟು ಹೇಗೆ ನಿರ್ಮಾಣ ಆಯಿತು ಅನ್ನೋದನ್ನು ನಾನು ತಿಳಿಸುವಂತಹ ಒಂದು ಪ್ರಯತ್ನವನ್ನು ನಿಮಗೆ ಮಾಡ್ತಾ ಇದ್ದೇನೆ. ಗೆಳೆಯರೇ, ಬ್ರಿಟಿಷರು ಪ್ರಾರಂಭಿಸಿದ ಈ ಯೋಜನೆ ಏನಿದೆ, ಇದು ಗಡಿ ವಿಚಾರದಿಂದ ಮುಗಿಯೋದಕ್ಕೆ ಸುಮಾರು 50 ವರ್ಷಗಳೇ ಬೇಕಾಯಿತು. ಈ ಅಣೆಕಟ್ಟು ಬೇರಾವುದೂ ಅಲ್ಲ, ತುಂಗಭದ್ರಾ ಅಣೆಕಟ್ಟು. ಈ ವಿಡಿಯೋದಲ್ಲಿ ತುಂಗಭದ್ರಾ ಅಣೆಕಟ್ಟನ್ನು ಕಟ್ಟುವಾಗ ನಡೆದಂಥ ವಿಷಯಗಳನ್ನ ತಿಳಿದುಕೊಳ್ಳೋಣ ಬನ್ನಿ. ತುಂಗಭದ್ರಾ ಅಣೆಕಟ್ಟು ಕೃಷ್ಣಾ ನದಿಯ ಉಪನದಿಯಾದ ತುಂಗಭದ್ರಾ ನದಿಗೆ ಅಡ್ಡಲಾಗಿ ನಿರ್ಮಿಸಲಾಗಿದೆ. ತುಂಗಭದ್ರಾ ಅಣೆಕಟ್ಟನ್ನು ಪಂಪಸಾಗರ ಅಂತ ಕೂಡ ಕರೆಯಲಾಗುತ್ತೆ. ತುಂಗಭದ್ರಾ ಅಣೆಕಟ್ಟು ಅಂದರೆ ಅದೆಷ್ಟೋ ರೈತರ ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಕಾರಣ 150 ವರ್ಷಗಳಿಂದ ಬರಗಾಲದಿಂದ ಬರಡಾಗಿದ್ದ ಭೂಮಿಯು ಇಂದು ಹಚ್ಚ ಹಸಿರಾಗಿ ಕಂಗೊಳಿಸುವ ನಾಡಾಗಿದೆ. ಈ ಅಣೆಕಟ್ಟು ಹೊಸಪೇಟೆಯ ಮತ್ತು ಮುನಿರಾಬಾದ್ ಏನಿದೆ, ಇಲ್ಲಿ 1876ರಲ್ಲಿ ದಕ್ಷಿಣ ಭಾರತದಲ್ಲಿ ಭೀಕರ ಬರಗಾಲ ಎದುರಾಗಿತ್ತು. ಆ ಸಮಯದಲ್ಲಿ ರಾಯಚೂರು, ಬಳ್ಳಾರಿ, ಕರ್ನೂಲು ಅನೇಕ ಜಿಲ್ಲೆಗಳು ಸೇರಿದಂತೆ ಮಳೆಯ ಅಭಾವದಿಂದ ಬೆಳೆಗಳು ನಾಶವಾಗಿ ಜನರಿಗೆ ಮತ್ತು ಜಾನುವಾರುಗಳಿಗೆ ಅನ್ನ ನೀರಿಲ್ಲದೆ ಪ್ರಾಣ ಬಿಡುವಂತಹ ಪರಿಸ್ಥಿತಿ ಬಂದು ಬಹಳಷ್ಟು ಪ್ರಾಣಗಳು ಕೂಡ ಹೋಗಿ ಆಗಿತ್ತು. ಏಕೆಂದರೆ ಅಲ್ಲಿನ ಮನುಷ್ಯರು ಯಾವ ರೀತಿಯಾಗಿ ಹೋಗಿದ್ದರು ಅಂದರೆ ಕೇವಲ ಒಂದು ಮೂಳೆಗಳು ಕಾಣಿಸ್ತಿತ್ತು. ಆ ಸಮಯದಲ್ಲಿ ಈ ಬ್ರಿಟಿಷರು ಹತ್ತಿ, ಹಾಗೆಯೇ ಈ ಒಂದು ಅಫೀಮು, ಹಾಗೆ ಜೊತೆಗೆ ಗೋಧಿಯನ್ನು ಮಾತ್ರ ಬೆಳೆಯೋದಕ್ಕೆ ಹೇಳಿದರು. ಇದ್ದಂತಹ ಗೋಧಿಯನ್ನು ಕೂಡ ಬರಗಾಲ ಅನ್ನೋದ್ರ ಸಮಯದಲ್ಲಿ ಅವರ ಬ್ರಿಟನ್ಗೆ ಕಳಿಸಿಕೊಟ್ರು. ಬಹಳಷ್ಟು ಜನ ಬ್ರಿಟನ್ ಹಾಗೆ ಇಂಗ್ಲೆಂಡ್ ಆ ಜಾಗಗಳಿಗೆ, ಅವರ ದೇಶಗಳಿಗೆ ಕಳಿಸಿಕೊಟ್ರು. ಆಗ ತಿನ್ನೋದಕ್ಕೆ ಇಲ್ಲಿ ಏನೂ ಕೂಡ ಉಳಿದುಕೊಳ್ಳಲಿಲ್ಲ. ಅಂತಹ ಸಂದರ್ಭದಲ್ಲೇ, ಏಕೆಂದರೆ ಆಗ ಮನುಷ್ಯರು ಕೇವಲ ಮೂಳೆಗಳಷ್ಟೇ ಅಸ್ಥಿಪಂಜರ ಒಳಗಡೆ ಕಾಣಿಸ್ತಿತ್ತು ಮನುಷ್ಯನದ್ದು. ಆ ರೀತಿಯಾಗಿ ಇದ್ದರು ಮನುಷ್ಯರು ಕೂಡ. ಅಂದರೆ ಊಟ ಇಲ್ಲದೆ ಬರಗಾಲ ಬಂದು ಈ ರೀತಿಯಾಗಿ ಸತ್ತು ಹೋಗ್ತಾಯಿದ್ರು. ಮಲೇರಿಯಾ, ಕಾಲರ, ಪ್ಲೇಗ್ನಂತಹ ಮಹಾಮಾರಿ ರೋಗಗಳಿಂದ ಸತ್ತ ಬಹು ಜನರು ಊರು ಕೇರಿಗಳು ತುಂಬಿ ಹೋಗಿದ್ದು. ಇದೇ ಕಾರಣದಿಂದ 1902ರಲ್ಲಿ ಮದ್ರಾಸ್ ಸರ್ಕಾರದ ಇಂಜಿನಿಯರ್ ಆಗಿದ್ದ ಕರ್ನಲ್ ಸ್ಮಾರ್ಟ್ ಅವರು ತುಂಗಭದ್ರಾ ಅಣೆಕಟ್ಟಿನ ನಿರ್ಮಾಣಕ್ಕಾಗಿ ವಿವರವಾದ ವರದಿಯನ್ನು ತಗೊಂಡು ಬರ್ತಾರೆ. ನೀರಾವರಿ ಆಯೋಗಕ್ಕೆ ಅದನ್ನು ಸಲ್ಲಿಸ್ತಾರೆ. ಆದರೆ ಅದು ಕಾರ್ಯರೂಪಕ್ಕೆ ಬರೋದಿಲ್ಲ. ನಂತರ ಬಂದ ಮುಖ್ಯ ಇಂಜಿನಿಯರ್ ಮೆಕ್ಕೆಂಜಿ ಅವರು ಹೊಸಪೇಟೆಯ ಪಕ್ಕದಲ್ಲಿದ್ದ 2 ಗುಡ್ಡಗಳ ನಡುವೆ ಅಣೆಕಟ್ಟನ್ನು ನಿರ್ಮಿಸಬೇಕು ಅಂತ ಹೇಳಿಬಿಟ್ಟು ಬ್ರಿಟಿಷ್ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಾರೆ. ಆದರೆ ಅಂದಿನ ಮುಂಬೈ ಪ್ರಾಂತ್ಯದ ಸರ್ಕಾರ, ಮೈಸೂರು ರಾಜರ ಸರ್ಕಾರ, ಹೈದರಾಬಾದ್ನ ನಿಜಾಮರ ಸರ್ಕಾರ ಮತ್ತು ಮದ್ರಾಸ್ ಪ್ರಾಂತ್ಯದ ಸರ್ಕಾರ, ಈ 4 ಸರ್ಕಾರಗಳು ತಮ್ಮ ಹಿತಾಸಕ್ತಿಗೆ ಅನುಗುಣವಾಗಿ ಅಣೆಕಟ್ಟನ್ನು ನಿರ್ಮಿಸಲು ಪಟ್ಟು ಹಿಡಿತಾರೆ. ಇವೆಲ್ಲದರ ಕಚ್ಚಾಟದಿಂದ ಅಣೆಕಟ್ಟಿನ ಕೆಲಸ ಮೂಲೆ ಗುಂಪಾಗುತ್ತೆ. ಆದರೆ ಫೆಬ್ರವರಿ 28, 1945ರಂದು ಇಂದಿನ ಮುನಿರಾಬಾದ್ನ ಬಳಿ ಹೈದರಾಬಾದ್ನ ನಿಜಾಮ ಇತ್ತ ಹೊಸಪೇಟೆಯ ಕಡೆ ಮದ್ರಾಸ್ ಪ್ರಾಂತ್ಯದ ಗವರ್ನರ್ ಆಗಿದ್ದ ಆರ್ಥರ್ ಹೋಪ್ ಅಡಿಗಲ್ನ ಹಾಕಿ ಈ ಮುಖ್ಯವಾದ ಯೋಜನೆಯನ್ನು ಉದ್ಘಾಟಿಸ್ತಾರೆ. ಮುಂದೆ ತಿರುಮಲ ಅಯ್ಯಂಗಾರ್ ನೇತೃತ್ವದಲ್ಲಿ ಕೆಲಸಗಳು ಭರದಿಂದ ಆರಂಭವಾಗುತ್ತವೆ. ಆದರೆ ನಿರ್ಮಾಣದ ಬಳಕೆಯ ವಸ್ತುಗಳ ವಿವಾದ, ನಿಜಾಮರ ಆಳ್ವಿಕೆಯ ಅಂತ್ಯ, ಭಾರತಕ್ಕೆ ದೊರೆತ ಸ್ವಾತಂತ್ರ್ಯ, ಇದೆಲ್ಲವೂ ಈ ಒಂದು ಬದಲಾದ ಆಡಳಿತ ಮುಂತಾದ ಕಾರಣಗಳಿಂದ ಈ ಯೋಜನೆ ಕುಂಟುತ್ತಾ ಸಾಗುತ್ತೆ. ಮುಂದೆ ಸರ್ ಎಂ ವಿಶ್ವೇಶ್ವರಯ್ಯ ನೇತೃತ್ವದ ಇಂಜಿನಿಯರ್ ತಂಡ ಮೇಲ್ವಿಚಾರಣೆಯಲ್ಲಿ ಮತ್ತೆ ಅಣೆಕಟ್ಟಿನ ಕಾರ್ಯ ಭರದಿಂದ ಸಾಗೋದಕ್ಕೆ ಶುರುವಾಗುತ್ತೆ. ಈ ಸಮಯದಲ್ಲಿ 90 ಗ್ರಾಮಗಳು ಮುಳುಗಡೆಯಾಗಿ 55,000 ಜನರನ್ನು ಸ್ಥಳಾಂತರಿಸಲಾಗುತ್ತೆ. 1953ರಲ್ಲಿ ಮೊದಲ ಬಾರಿಗೆ ಕಾಲುವೆಯಲ್ಲಿ ನೀರು ಹರಿಸಿ 106 ಕಿಲೋಮೀಟರ್ ಉದ್ದದ 3 ಕಾಲುವೆಗಳು ನಿರ್ಮಾಣವಾಗಿ 1960ರ ವೇಳೆಗೆ ಏನು ಈ ಮದ್ರಾಸ್ ಪ್ರಾಂತ್ಯ ಒಂದು ಕಡೆ 700 ಕಿಲೋಮೀಟರ್, ಈ ರಾಯಚೂರು ಇದೆಲ್ಲವೂ ಒಂದು ಭಾಗಕ್ಕೆ ಸೇರಿಕೊಳ್ಳುತ್ತೆ, ಹೊಸಪೇಟೆ ಮದ್ರಾಸ್ ಪ್ರಾಂತ್ಯಕ್ಕೆ. ಹಾಗೆಯೇ ಈ ಒಂದು ನಿಜಾಮರ ಭಾಗಕ್ಕೆ ರಾಯಚೂರು ಇದೆಲ್ಲವೂ ಸೇರಿಕೊಂಡಿರುತ್ತೆ. ಹಾಗಾಗಿ ಇದು ನಮಗೆ ಬರಬೇಕು ಅನ್ನೋ ಪರಿಸ್ಥಿತಿಯಲ್ಲಿ ಒಂದು ಕಡೆ 700 ಕಿಲೋಮೀಟರ್ ದೂರದಲ್ಲಿ ಈ ಮದ್ರಾಸ್ ಪ್ರಾಂತ್ಯ ಇರುತ್ತೆ, ಇನ್ನೊಂದು ಕಡೆ ಆಳ್ವಿಕೆ ನಡೆಸುತ್ತಿದ್ದ ನಿಜಾಮರು 400 ಕಿಲೋಮೀಟರ್ ದೂರದಲ್ಲಿರ್ತಾರೆ.
ಹಾಗಾಗಿ ಇವರಿಗೆ ಯಾವುದೇ ಆಸಕ್ತಿ ಇತ್ತೋ ಇಲ್ವೋ ಗೊತ್ತಿಲ್ಲ. ಆ ಸಮಯದಲ್ಲೇ ಒಂದು KRS ಕೂಡ 1934-35ರಲ್ಲಿ ಏನು ಮುಗಿದೋಗುತ್ತೆ, ಅದು ಹೂಳು ರಹಿತ ಒಂದು ಅಣೆಕಟ್ಟನ್ನು ಕಟ್ಟುವಂಥದ್ದು. ಆದರೆ ಇದು ಹೂಳು ರಹಿತ ಕಟ್ಟಬೇಕು ಅನ್ನೋ ಯೋಚನೆ ಈ ಬ್ರಿಟಿಷರಿಗೆ ಬರಲಿಲ್ಲ ಅಷ್ಟೇ. ಹಾಗಾಗಿ ಈ ಒಂದು ಅಣೆಕಟ್ಟನ್ನು ಕಟ್ಟಿದ ತಿರುಮಲ ಅಯ್ಯಂಗಾರ್ ಅವರನ್ನ ಆಧುನಿಕ ಭಗೀರಥ ಅಂತ ಅನಿಸ್ಕೊಂಡ್ರು. ಇವರ ಪರಿಶ್ರಮದಿಂದ ಬರಡಾಗಿದ್ದ ಬಳ್ಳಾರಿ, ರಾಯಚೂರು, ಅನಂತಪುರ, ಕರ್ನೂಲ್, ಮೆಹಬೂಬನಗರ ಸುಮಾರು 16 ಲಕ್ಷ ಎಕರೆ ಜಮೀನಿನಲ್ಲಿ ಭತ್ತ, ಕಬ್ಬು, ಬಾಳೆಯನ್ನು ಬೆಳೆಯಲಾಗ್ತಾ ಇದೆ. ಗಂಗಾವತಿ, ಸಿರುಗುಪ್ಪ, ಸಿಂಧನೂರು ಭಾಗದಲ್ಲಿ ಇದೇ ಕಾರಣಕ್ಕೆ ಭತ್ತದ ಕಣಜಗಳೆಂದು ಈಗ ಗುರುತಿಸೋದಕ್ಕೆ ಸಾಧ್ಯ ಆಗ್ತಾಯಿದೆ. ಇನ್ನು ನಾವು ಕೆಲವೊಂದು ವಿಷಯಗಳನ್ನು ಇದರಲ್ಲಿ ತಿಳ್ಕೋಬೇಕು. ಕರ್ನಾಟಕ, ತೆಲಂಗಾಣ, ಆಂಧ್ರ ಪ್ರದೇಶದ 7 ಜಿಲ್ಲೆಗಳ 1,20,00,000ಕ್ಕೂ ಅಧಿಕ ಜನರು ತುಂಗಭದ್ರಾ ಅಣೆಕಟ್ಟಿನ ನೀರನ್ನ ಬಳಸ್ತಾ ಇದ್ದಾರೆ. ಅನೇಕ ಸಕ್ಕರೆ ಕಾರ್ಖಾನೆಗಳು, ಅಕ್ಕಿ ಗಿರಣಿಗಳು, ವಿವಿಧ ಕೈಗಾರಿಕೆಗಳು ಈ ಜಿಲ್ಲೆಗಳಲ್ಲಿ ನೆಲೆಯಾಗಿವೆ. ಹಾಗೆಯೇ ಮೀನುಗಾರಿಕೆ ಒಂದು ದೊಡ್ಡ ಉದ್ಯಮವಾಗಿ ಬೆಳಕೊಂಡಿದೆ ಈ ಭಾಗದಲ್ಲಿ. ಇನ್ನು ಈ ಒಂದು ಭಾಗದಲ್ಲಿ, ಇಡೀ ಈ ಭಾಗದಲ್ಲಿ ಸಾಮಾಜಿಕ ಮತ್ತು ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದೆ. ಸಮೃದ್ಧಿಗೆ ಕಾರಣಕರ್ತರಾದ ತಿರುಮಲ ಅಯ್ಯಂಗಾರ್ ಅವರ ಪ್ರತಿಮೆಯನ್ನು ಕೂಡ ಕೆಲ ರೈತರು ಸೇರಿ ಈ ಅಣೆಕಟ್ಟೆ ಏನಿದೆ ಇದರ ಬಲದಂಡೆಯಲ್ಲಿ ನಿರ್ಮಿಸಿದ್ದಾರೆ. ತುಂಗಭದ್ರಾ ಅಣೆಕಟ್ಟು 133 TMC ಸಾಮರ್ಥ್ಯ ಹೊಂದಿದ್ದು ಸುಮಾರು ಇದರಲ್ಲಿ 35 TMCಯಷ್ಟು ಹೂಳು ತುಂಬಿದೆ ಅಂತ ಹೇಳಲಾಗುತ್ತೆ. ಅದೇ ಹೇಳ್ತಿದ್ದೆ ನಾನು, ಹೂಳು ಯಾತಕ್ಕೆ ತುಂಬಿಕೊಂಡಿದೆ ಅಂತ ಅಂದರೆ KRSನ ಹೂಳು ರಹಿತ ಅಂತ ಹೇಳಿಬಿಟ್ಟು ಮೈಸೂರು ಮಹಾರಾಜರು ಕಟ್ಟಿಸಿದರೆ ಇವರಿಗೆ ಇಲ್ಲಿ ಬೇಕಾಗಿರಲಿಲ್ಲ. ಒಂದು ಕಡೆ ಹೈದರಾಬಾದ್ನ ನಿಜಾಮರು 400 ಕಿಲೋಮೀಟರ್ ದೂರದಲ್ಲಿ, ಹಾಗೆ ಇನ್ನೊಂದು ಕಡೆ 700 ಕಿಲೋಮೀಟರ್ ದೂರದಲ್ಲಿ ಮದ್ರಾಸ್ ಪ್ರಾಂತ್ಯವನ್ನು ಆಳ್ತಿದ್ದಂತಹ ಬ್ರಿಟಿಷರು ಒಂದು ಕಡೆ. ಇವರಿಗೆ ಇದರ ಬಗ್ಗೆ ಅಷ್ಟೊಂದು ಗಮನ ಇರಲಿಲ್ಲ. ಆದರೆ ಕಟ್ಟಬೇಕು ಅಂತ ಕಟ್ಟಿದ್ರಷ್ಟೇ. ಇತ್ತೀಚಿನ ವರದಿಗಳ ಪ್ರಕಾರ ತುಂಗಭದ್ರಾ ಅಣೆಕಟ್ಟು ಏನೆಲ್ಲ ಕಟ್ಟಿ ಒದ್ದಾಡಿಕೊಂಡು ಇದೆಲ್ಲ ಮಾಡಿದ್ರು. ಸೊ ಈ ನಿಜಾಮರು ಹಾಗೆ ತಿರುಮಲ ಅಯ್ಯಂಗಾರ್ ಏನಿದ್ದಾರೆ ಇವರಿಗೆ ಸೇರಬೇಕು. ವಿಶ್ವೇಶ್ವರಯ್ಯನವರಿಗೆ ಇದರಲ್ಲಿ ಬಹಳಷ್ಟು ಒಂದು ವಿಶೇಷವಾದ ಸ್ಥಾನಮಾನ ಕೂಡ ಸಿಗುತ್ತೆ ಈ ಒಂದು ಅಣೆಕಟ್ಟನ್ನು ಕಟ್ಟಿರೋದ್ರಲ್ಲಿ. ಹಾಗೆಯೇ ಇನ್ನು ಇತ್ತೀಚೆಗೆ ನಾವು ನೋಡ್ತಾ ಇದ್ವಿ, ತುಂಗಭದ್ರಾ ಅಣೆಕಟ್ಟು ಕೆಲ ಭಾಗಗಳು ಬಿರುಕು ಬಿಟ್ಟಿದೆ ಅಂತ ಸುಮಾರು 5-6 ವರ್ಷದಿಂದ ಕೇಳ್ತಾ ಇದ್ದೀವಿ. ಇದನ್ನು ಏನು ಈಗ ಮೊನ್ನೆಯಷ್ಟೇ ಒಂದು ಸುದ್ದಿಯನ್ನು ಕೂಡ ನೋಡಿದ್ವಿ. ಗೇಟೇ ಒಂದು ಏನು ಚೈನ್ನ ಲಿಂಕ್ ಕಟ್ಟಾಗಿ ಕೊಚ್ಕೊಂಡು ಹೋಗಿದ್ದನ್ನು, ಅಂದರೆ ನಿರ್ವಹಣೆ ಎಷ್ಟರ ಮಟ್ಟಿಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವು ನೋಡಬೇಕಾಗತ್ತೆ. ಇದನ್ನು ಒಂದು ಸಲ ಯೋಚನೆ ಮಾಡಿದರೆ ನಮಗೆ ಗೊತ್ತಾಗುತ್ತೆ. 378 ಚದರ ಕಿಲೋಮೀಟರ್ ಪ್ರದೇಶ ಆಕ್ರಮಿಸಿ ತುಂಗಭದ್ರಾ ನದಿಗೆ ದೊಡ್ಡ ಜಲಾಶಯನ ಕಟ್ಟಿದ್ದಾಗಿದೆ, ಸೃಷ್ಟಿಯಾಗಿದೆ. ಈ ಅಣೆಕಟ್ಟು ಏನಿದೆ ಇದರ ಆಳ ಕೂಡ 49.5 ಮೀಟರ್ನಷ್ಟು ಆಳ ಇದೆ. ಅಂದರೆ ಸರಿಸುಮಾರು ನಮಗೆ ಒಂದು 150 ಅಡಿಯಷ್ಟು ಆಳ ಇದೆ ಅಂತ ಹೇಳಿಬಿಟ್ಟು ನಮಗೆ ತಿಳಿದು ಬರುತ್ತೆ. ಹಾಗೆಯೇ ಈ ಒಂದು ಅಣೆಕಟ್ಟು ಏನಿದೆ, ಈ ಅಣೆಕಟ್ಟನ್ನು ಈಗಾಗಲೇ ಹೂದೋಟ ಎಲ್ಲವನ್ನು ಮಾಡಿ ಸುತ್ತಲೂ ಒಂದು ಟೂರಿಸಮ್ ಪ್ಲೇಸ್ ಆಗಿ ಇದನ್ನು ಪರಿವರ್ತನೆಯನ್ನು ಕೂಡ ಮಾಡಿದ್ದಾರೆ. ನಮಗೆ ಗೊತ್ತಿದೆ, ಬಣ್ಣ ಬಣ್ಣದ ಏನು ಲೈಟ್ಗಳು ಬರುತ್ತೆ ತುಂಗಭದ್ರಾ ಅಣೆಕಟ್ಟಿನ ಈ ಒಂದು ಗೇಟ್ಗಳಲ್ಲಿ. ಹಾಗೆಯೇ ಈ ಒಂದು ಬಲದಂಡೆ, ಈ ಒಂದು ಬಹಳಷ್ಟು ಬೆಟ್ಟ ಗುಡ್ಡಗಳನ್ನು ಕೊರೆದು ಈ ಒಂದು ಕಾಲುವೆಗಳನ್ನು ನಿರ್ಮಾಣ ಮಾಡಿದರು. ಈ ಕಾಲುವೆಗಳು ಇಂದು ಸುಮಾರು ಎಷ್ಟೋ ಜನರಿಗೆ ಇಂದು ಅನ್ನವನ್ನು ಕೊಡ್ತಾ ಇದೆ ಅಂದರೂ ಕೂಡ ತಪ್ಪಾಗೋದಿಲ್ಲ. ಅಂದು ಬರಡು ಭೂಮಿಯಾಗಿದ್ದಂತಹ, ಅಂದರೆ ಬರಗಾಲ ಬಂದು ಬರಡು ಭೂಮಿಯಾಗಿದ್ದಂತಹ 7 ಜಿಲ್ಲೆಗಳು ಇಂದು ಹಸಿರಾಗಿ ಕಂಗೊಳಿಸ್ತಾ ಇದೆ. ಅಂದರೆ ಅದಕ್ಕೆ ತಿರುಮಲ ಅಯ್ಯಂಗಾರ್ ಅವರ ಏನು ಈ ಒಂದು ಪರಿಶ್ರಮವನ್ನು ಈ ಸಮಯದಲ್ಲಿ ನಾವು ನೆನೆಸ್ಕೋಬೇಕಾಗತ್ತೆ. ಹಾಗೆಯೇ ಈ ಒಂದು ಜಲಾಶಯವನ್ನು ಎಷ್ಟರ ಮಟ್ಟಿಗೆ ಕಾಪಾಡಿಕೊಳ್ತಾರೆ ಗೊತ್ತಿಲ್ಲ. ವಿಜಯನಗರ ಸಾಮ್ರಾಜ್ಯ ಇದ್ದ ಕಾಲದಲ್ಲಿ ಬಹಳಷ್ಟು ಅದ್ಭುತವಾಗಿ ಇದ್ದಂತಹ ಜಾಗ ಅದು. ಹಾಗಾಗಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.